ಹೆಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್. ಎಲ್ರು ಹೆಂಗಿದ್ದೀರಿ? ಎಲ್ರು ಆರಾಮದಿರಿ ಅಂತ ತಿಳ್ಕೊಂಡೀನಿ. ಇವತ್ತು ಡೇ 2 ನೋಡ್ರಿ, 90 days ಚಾಲೆಂಜ್. ಇವತ್ತೇನಪ್ಪ ವಿಶೇಷ ಅಂದರೆ, ಇವತ್ತು ಆ್ಯಕ್ಚುಲಿ ಮಾರ್ನಿಂಗ್ ವಾಕಿಂಗ್ ಬಂದೀವಿ 6 ಗಂಟೆಗೆ. ಇಲ್ಲಿ ವ್ಯೂ ನೋಡ್ಕೊಂಬಿಡ್ರಿ, ಅಷ್ಟು ಮಸ್ತ್ ಐತಿ ವ್ಯೂ ಅಂತ. ಆ್ಯಕ್ಚುಲಿ ನಮ್ಮ ಊರಾಗಿನ ದೊಡ್ಡ ಕೆರೆಗೆ ಬಂದಿವಿ ನಾವು, ನೀಲಮ್ಮನ ಕೆರೆಗೆ ವಾಕ್ ಮಾಡಕ್ಕಂತಂದು. ಫುಲ್ ಲಾಂಗ್ ಡಿಸ್ಟೆನ್ಸ್ ಆಗುತ್ತಿದ್ವು. ಒಂದು ರೌಂಡ್ ಮಿನಿಮಮ್ ಎಷ್ಟಿದ್ರಿ? ಒಂದು ರೌಂಡ್ 2 ಕಿಲೋಮೀಟ್ರ್ ಆಯ್ತು ಅಂತ ನೋಡ್ರಿ. ಒಂದು ರೌಂಡ್ ಹಾಕಿದ್ರೆ ಫುಲ್ಲು ಕೆರೆ ಫುಲ್ ಇದೆಲ್ಲ ವೇ ಮಾಡ್ರೆ ಹಿಂಗೆ. ಒಂದು ರೌಂಡ್ ಹಾಕಿದ್ರೆ 2 ಕಿಲೋಮೀಟ್ರಾ? 2 ಕಿಲೋಮೀಟ್ರ್ ಆಗ್ತದೆ ನೋಡ್ರಿ. ಯಾರೇ ಬಂದಿಪ್ಪ ಅಂದ್ರೆ ನಾನು, ನನ್ನ ಹಸ್ಬೆಂಡ್ ರೀ. ಹಾಯ್ ಮಾಡಿ. ಚಲೋ ಜಾಯಿಂಗಿ. ಈಗ ಹೋಗೋನು, ವಾಕ್ ಮಾಡೋನು. ಇವಾಗ ಆ್ಯಕ್ಚುಲಿ 1500 ಸ್ಟೆಪ್ಸ್ ಕಂಪ್ಲೀಟ್ ಮಾಡೀವಿ ನೋಡ್ರಿ. ಮಿನಿಮಮ್ 6000 ಅಂತ ಅಂದ್ಕೊಂಡಿವಿ ಇಬ್ಬರು ಕೂಡಿ. ನೋಡೋಣ. ಈಗ ಒಂದು ವೀಕ್ ಗ್ಯಾಪ್ ಮಾಡಿಬಿಟ್ಟಿದ್ವಿ ಆ್ಯಕ್ಚುಲಿ ವಾಕಿಂಗ್. ಮುಂಚೆಗೆ ಹೋಗಿದ್ವಿ ಕಂಟಿನ್ಯೂ, ಅವಾಗ 3000 ಮಾಡಿದ್ವಿ. ಇವಾಗ ಮಿನಿಮಮ್ ಹೆಂಗೆ ನೋಡಿದ್ರೆ 10,000 ತನಕ ಮಾಡ್ತಾರೆ. 6000 ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳೋಣ, ಅದಾದ್ಮೇಲೆ ಮುಂದೆ ನೋಡೋಣ. ನಾಲ್ಕು 4000 ಸ್ಟೆಪ್ಸ್ ಕ್ರಾಸ್ ಮಾಡಿದ್ವಿ ನೋಡ್ರಿ. ಇನ್ನೂ ಐತಿ 6000 ಟಾರ್ಗೆಟ್ ಐತಿ, ಇನ್ನೂ ಆಗಿಲ್ಲ. ಎಷ್ಟಕ್ಕೆ ಒಂದು ದಿನಕ್ಕೆ ಕಾಲು ನುಸಾಕತ್ತಾವ ಅಂತಂದು ಮತ್ತು ನಾಳೆ ಮತ್ತೊಂದು ಸ್ವಲ್ಪ ಜಾಸ್ತಿ ಮಾಡೋಣ ಅಂತಂದು ಸೊ ಆದ್ವಿ. ಮನೆಗೆ ಬಂದ್ವಿ. ಈಗ ಮಮ್ಮಿ ಮನ್ಯಾಗದಾಳೆ. ಆ್ಯಕ್ಚುಲಿ ಈಕಿನ ಅಲ್ಲೇ ಮಲಗಿಸಿ ಹೋಗಿರ್ತೀವಿ, ವಾಪಸ್ ಬಂದು ಕರ್ಕೊಂಡು ಬರ್ತೀವಿ. ಇನ್ನು ಮಲ್ಕೊಂಡಿದ್ಲಕ್ಕಿ ಹೊಳೆ ಬರ್ತೀವಿ ತಡ್ರಿ ಅಂತಂದು ಬಂದೀವಿ. ಇವತ್ತು ಮಂಗಳವಾರ ಐತಿ. ಇವತ್ತಂತೂ ರೂಟೀನ್ ಮಸ್ತ್ ಇರುತ್ತೆ ಅಂದ್ಕೊಂಡೀನಿ. ಯಾಕಂದ್ರೆ ಇವತ್ತು ಗುಡಿಗೆ ಅದು ಹೋಗ್ಬೇಕು, ಪೂಜೆ ಎಲ್ಲ ಮಸ್ತಾಗಿ ಮಾಡ್ಬೇಕು. ನಾನು ಮಂಗಳವಾರ ಆ್ಯಕ್ಚುಲಿ ಉಪವಾಸ. ಇವತ್ತು ಜಸ್ಟ್ ಏನರ ಸ್ನ್ಯಾಕ್ಸ್ ಟಿಫಿನ್ ಅಷ್ಟೇ ಮಾಡ್ಕೊಂಡಿರ್ತೀನಿ. ಮಧ್ಯಾಹ್ನ ಒಮ್ಮಕ್ಕಳೇ ರಾತ್ರಿನ ಊಟ ಮಾಡ್ತೀನಿ. ಪ್ರತಿ ಮಂಗಳವಾರನೂ ಹಿಂಗೆ ಇರ್ತೈತಿ, ಮಂಗಳವಾರ ಮತ್ತು ಗುರುವಾರ. ಇವತ್ತೂ ಹಂಗೆ ಇರ್ತೈತಿ. ಬರ್ರಿ ನೋಡೋಣ ಇವತ್ತು ಡೇ ಹೆಂಗಿರುತ್ತೆ ಅಂತಂದು ಶೇರ್ ಮಾಡ್ಕೊತೀನಿ. ನಮ್ಮ ಜೀರಾ ವಾಟರ್ ರೆಡಿ ಐತೆ ನೋಡ್ರಿ. ಈಗ ಜೀರಾ ವಾಟರ್ ಕುಡಿತೀವಿ ಇಬ್ಬರು, ಈ ನೇಚರ್ ವ್ಯೂ ಮಾಡ್ಕೊಂತ. ಬಾಗ್ಲ ತೊಳ್ಕೊಳತ್ತೀನಿ ನೋಡ್ರಿ. ನಾನು ಆ್ಯಕ್ಚುಲಿ ಅರಿಶಿನ ಹಚ್ಚಿನ ಬಾಗ್ಲ ತೊಳಿತೀನಿ. ಅಂದ್ರೆ ಸ್ವಲ್ಪ ಅರಿಶಿನ ಎಲ್ಲ ಹಚ್ತೀನಿ ಹಚ್ಲಿಕ್ಕೆ. ಯಾಕಪ್ಪ ಅಂದ್ರೆ ನೆಗೆಟಿವ್ ಎನರ್ಜಿ ಇರ್ತಲ್ಲ, ಅದು ಒಳಗೆ ಬರಬಾರ್ದು ಅಂತಂದು. ಇವತ್ತು ಮಂಗಳವಾರ ಅಲ್ರಿ, ಅದಕ್ಕೆ ಪೂಜೆ ಸಾಮಾನೆಲ್ಲ ಸ್ವಲ್ಪ ತೊಳೆದು ಕೊಡತ್ತೀನಿ ನೋಡ್ರಿ. ಅಂದ್ರೆ ನನ್ನ ಹಸ್ಬೆಂಡ್ಗೆ ಪೂಜೆ ಮಾಡೋಕೆ ಎಲ್ಲ ಅನುಕೂಲ ಆಗುತ್ತೆ ಅಂತಂದು ಇವಕ್ಕೆಲ್ಲ ಸಬೀನ ಪುಡಿ ಹಚ್ತೀನಿ ನಾನು. ಇದು ಒಂದಕ್ಕನ ಪೀತಾಂಬರ ಪೌಡ್ರ್ ಯೂಸ್ ಮಾಡ್ತೀನಿ. ಮಸ್ತ್ ಕ್ಲೀನ್ ಆಕಾವು, ಒಂದು ಕಲಿನೂ ಉಳಿಯಂಗಿಲ್ಲ. ಎಲ್ಲ ತೊಳೆದಿಂದ ನೀಟಾಗಿ ಕಾಟನ್ ಅರ್ಬಿಲೆ ಒರೆಸ್ಬಿಟ್ರೆ
ಮಸ್ತ್ ಇರ್ತಾವೆ. ಒಂದು ವಾರ ಶುಕ್ರವಾರನೂ ಮತ್ತೊಮ್ಮೆ ತೊಳಿತೀನಲ್ಲ, ಅಲ್ಲಿ ತನಕ ಏನೂ ಕಲಿ ಆಗೋದಿಲ್ಲ. ಈಗ ಕ್ಲೀನ್ ಮಾಡ್ಕೊಂಡು ಬರ್ರಿ. ಈ ಆ್ಯಕ್ಚುಲಿ ದೇವ್ರ ಸಾಮಾನು ತೊಳ್ಯಾಕಂತ ನಾನು ಸಪ್ರೇಟ್ ಬ್ರಷ್ ಮಾಡ್ಕೊಂಡೀನಿ. ಎಲ್ಲ ಐಟಮ್ಸ್ ತೊಳ್ಯಾಕ ಈಗ ಬಾಂಡೆ ಸಾಮಾನು ಹಾಗೆ ಸಿಂಕಿಂಗ್ ಎಲ್ಲ ಕ್ಲೀನ್ ಮಾಡಿರ್ತಿಲ್ಲ, ಚಲೋ ಅನ್ಸಂಗಿಲ್ಲ ಅದ ಬ್ರಷ್ ಯೂಸ್ ಮಾಡೋಕೆ. ಸಪ್ರೇಟ್ ಅದಕ್ಕಂತಾನೆ ಒಂದು ಬ್ರಷ್ ಮಾಡ್ಕೊಂಡೀನಿ. ಇದು ಒಂದು ಬಾಕ್ಸ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡೆ ನೋಡ್ರಿ ನಾನು. ಸಬೀನಾ ಪುಡಿ ಇದು ಆ್ಯಕ್ಚುಲಿ ಬೇರೆ ಸ್ಟೀಲಿನ ಬಾಂಡೆ ಸಾಮಾನಿಗೂ ಕ್ಲೀನ್ ಮಾಡ್ಬೋದು, ಚಲೋ ಅನ್ಸುತ್ತೆ. ಇದು ಪೌಡ್ರ್ ಚಲೋ ಐತಿ. ಅದನ್ನು ಹಂಗೆ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ, ಜಸ್ಟ್ ದೇವ್ರ ಸಾಮಾನು ಇರುತ್ತೆ ಅದಕ್ಕಷ್ಟೇ ಯೂಸ್ ಮಾಡ್ಕೊತೀನಿ. ಬರೀ ಕ್ಲೀನ್ ಮಾಡಿ ಇವನ್ನೆಲ್ಲ ತಿಕ್ಕೊಂಡು ಆಮೇಲೆ ಸಿಗ್ತೀನಿ ನಾನು. ಈಗ ಇವಾಗೆಲ್ಲ ತಿಕ್ಕೊಂಡು ಇಟ್ಕೊಂಡೆ ನೋಡ್ರಿ. ಇವಾಗ ತೊಳೆಯಾಕತ್ತೀನಿ. ಅಮ್ಮ ಬಂದ್ಲು ನೋಡ್ರಿ. ಹಾಯ್ ಪಾಪು. ಅಜ್ಜಿ ಮನೆಯಾಗಿದ್ಲಕ್ಕಿ, ಇವಾಗ ಕರ್ಕೊಂಬಂದ್ರವ್ರಿ. ಎದ್ದಾಳ ಅಂತ ಫೋನ್ ಹಚ್ಚಿದ್ರ, ಕರ್ಕೊಂಬಂದ್ವಿ. ಚಿನ್ನಿ ಏನು ತಿಂದಿಮ್ಮ? ಪಾಪನ ಕರ್ಕೊಂಬಂದಿಯಲ್ಲ. ಪಾಪ ಪಾಪನ್ ತೋರ್ಸು. ಪಾಪನ್ ತೋರ್ಸು ಬಂಗಾರ. ಹಾಯ್ ಕ್ಯೂಟ್ ಐತಲ್ಲ ಚಿನ್ನಿ ನಿನ್ನಂಗ ಅಲ್ಲಮ್ಮ? ಎಲ್ಲ ನೀಟಾಗಿ ತೊಳ್ಕೊಂಡೆ ನೋಡ್ರಿ. ಒಂದು ಕಲಿಯಿಲ್ಲ ಎಷ್ಟು ನೀಟಾಗಿ ಅವು ಅಂತಂದು. ಅವ ಪೌಡ್ರ ಯೂಸ್ ಮಾಡ್ತೀನಿ, ಸಬೀನಾ ಪುಡಿ ಮತ್ತು ಪೀತಾಂಬರ ಪುಡಿ. ನೋಡ್ತಿರ್ಬೋದು ನೀವು. ಈಗ ಪೂಜೆ ಮಾಡೋಕ್ಕೆ ಭಾಳ ಮನಸ್ಸು ಬಿಡ್ತೈತಿ ಹಿಂಗೆಲ್ಲ ನೋಡ್ಬಿಟ್ರೆ. ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದ್ವಿ ನೋಡ್ರಿ. ಇವಾಗ ಪೂಜೆ ಮಾಡತ್ತಾರ, ಮಂಗಳವಾರ ಪೂಜೆ. ಇವತ್ತು ಕಾಯಿ ಎಲ್ಲ ತೊಳೆದು ಮತ್ತು ಬೇರೆ ನೀರು ಹಾಕಿ ಮತ್ತು ಪೂಜೆ ಮಾಡ್ತೀವಿ. ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡ್ತೀವಿ ಅಂತಂದು. ಆ್ಯಕ್ಚುಲಿ ನಮ್ಮ ಮನ್ಯಾಗ ಏನಪ್ಪ ಅಂದ್ರೆ ನನ್ನ ಪೂಜೆ ಗಂಡ್ಮಕ್ಳ ಮಾಡ್ಬೇಕು ಅಂತಂತಾರೆ. ಅದಕ್ಕೆ ನಮ್ಮ ಮನೆಯರ ಮಾಡ್ತಿರ್ತಾರೆ. ಅನಿವಾರ್ಯ ಇದ್ದಾಗ ನಾನು ಮಾಡ್ತೀನಿ ಪೂಜೆ, ಅದಕ್ಕೇನಿಲ್ಲ. ಓವ ಎಷ್ಟು ಚಂದಾಗೈತಲ್ ಚಿನ್ನಿ. ಯಾವ ಗಾಡಿ ಮಾದ? ಹಾಂ ಚಂದಾಗೈತೆ ನೋಡಿ ಬಂಗಾರ. ಓಂ ನಮಃ ಶಿವಾಯನ. ಇನ್ನೇಮನ್ನ ನೋಡ್ರಿ. ಪೂಜೆ ಅಂತೂ ಆತ. ಇವಾಗ ಆರತಿ ಬೆಳಗ್ತೀವಿ. Yes. ಬಂದ್ವಿ ನೋಡ್ರಿ ಗುಡಿಗೆ. ಇವರು ಸ್ವಲ್ಪ ತುಪ್ಪ ತರಕ್ಕೆ ಹೋಗ್ಯಾರ. ಟೈಮ್ ಮುಗಿಮ. ನಮಸ್ಕಾರ ಮಾ. ದರ್ಶನ ತೊಗೊಂಡ್ಬಂದ್ವಿ ನೋಡ್ರಿ. ಚಲೋ ಆಯ್ತು ದರ್ಶನ. ಖಾಲಿ ಇತ್ತು ಆ್ಯಕ್ಚುಲಿ ಗುಡಿ. ಅಮ್ಮ ಇಲ್ಲ ನೋಡಿಲ್ಲ.
QLED 43 ಇಂಚಸ್ ತೊಗೊಂಡಿದ್ದೇವೆ. ಸ್ವಲ್ಪ ಲೇಟ್ ಆಯ್ತು ನೋಡ್ರಿ ಬರೋದು, ಅದಕ್ಕೆ ಅಲ್ಲೇ ಪಾರ್ಸಲ್ ತಗೊಂಡ್ಬಂದ್ಬಿಟ್ವಿ. ನಾಷ್ಟ ಮಾಡಕತ್ತೀವಿ. ಇಲ್ಲೇ ಮಮ್ಮಿ ಮನೆಗೆ ಬಂದೆ, ಅವರು ನಾಷ್ಟ ಮಾಡಿದ್ದಿಲ್ಲ ಅಂತ, ಅದಕ್ಕೆ ಅವ್ರಿಗೂ ತಗೊಂಡ್ ಬಂದೀನಿ. ಹಾಯ್ ಮಾಡ್ರಿ ಎಲ್ಲಾರು. ಹಾ ಅಲ್ಲ ಇಡ. ಹಾ ಟಿಫಿನ್ ಮಾಡಿ ಪಟ್ಪಟ. ಪಾಪು ಹೆಂಗೈತಿ ಟಿಫಿನ್? ಸೂಪರ್. ಏನಿಷ್ಟ ನಿಂಗ? ಇವಾಗ ಮಮ್ಮಿ ಮನ್ಯಾಗ ಐತೆ ನೋಡ್ರಿ ಇಷ್ಟೊತ್ತನ. ಈಗ ಇಲ್ಲಿಂದನ ನಾನು ಮಾರ್ಕೆಟ್ ಕಡೆ ಹೊಂಟೀನಿ. ಐಬ್ರೋದು ಥ್ರೆಡ್ಡಿಂಗ್ ಮಾಡಿಸ್ಬೇಕು. ಆ್ಯಕ್ಚುಲಿ ಅನುಷಾಂದು ಒಂದು ಸ್ವಲ್ಪ ಪಾರ್ಲರ್ದಾಗ ಕೆಲಸ ಐತಂತ. ಈಗ ನಾವು ಹೊಂಟೀವಿ. ಆಟೋಕ್ಕೆ ಹೇಳಕತ್ತಾಳಕಿ. ಆಟೋದಾಗ ಹೋಗ್ತೀವಿ. ಇಲ್ಲಿಂದ ಒಂಚೂರು ಮಾರ್ಕೆಟ್ ಭಾಳ ದೂರ ಆಕೈತಿ. ವಾಕೇಬಲ್ ಅಂತೂ ಆಗಲ್ಲ, ಅಡ್ಡಾಡಕಂಗಿಲ್ಲ ಈಗ. ಅದಕ್ಕೆ ಮೋಡ ಮೂವ್ ಆಗತೈತಿ ನೋಡ್ರಿ. ಅನ್ನ ನೋಡ್ಕೊಂಡು ನಿಂತೀವಿ ಇಬ್ರು. ಮಾಡಾಗೈತಿ ಒಂಚೂರು ಕ್ಲೈಮೇಟ್ ಬೇರೆನೇ ಐತಿ ಇವತ್ತು. ಮಳೆ ಆಗ್ಬೋದು ಅನ್ಸುತ್ತೆ. ಹಂಗೆ ಸ್ವಲ್ಪ ಸ್ವಲ್ಪ ಆಗುತ್ತೆ, ಸ್ವಲ್ಪ ಸ್ವಲ್ಪ ಬಿಡುತ್ತೆ. ಹಂಗೇನು ಜಾಸ್ತಿ ಏನು ಇಲ್ಲ. ಇನ್ನೊಂದು ಏನಪ್ಪ, ಒಂದು ಗುಡ್ ನ್ಯೂಸ್ ಹೇಳ್ಬೇಕಪ್ಪ ನಿಮ್ಗೆ ಅಂದ್ರೆ, ಅನುಷಾ ಈಗ ಪ್ರೆಗ್ನೆಂಟ್. ನಾನು ಬ್ಲಾಗ್ ಮಾಡತ್ತಿಲ್ರಿ. ಇಲ್ಲ ಆಗಿ ಸ್ವಲ್ಪ ರೆಸ್ಟ್ ಆಗದಾಳ. ಒಂಚೂರು ರೆಸ್ಟ್ ಆಗದಾಳ. ಇರ್ಲಿ, ಸ್ವಲ್ಪ ಗ್ಯಾಪ್ ತೊಗೊಂಡಾಳ, ಮತ್ತೆ ಸ್ಟಾರ್ಟ್ ಮಾಡ್ತಾಳ. ಸೀಮಂತ ಇಂದನ ಸ್ಟಾರ್ಟ್ ಮಾಡ್ತೀನಿ ಅನ್ಕೊಂಡಾಳ ಆಕಿ. ಫಂಕ್ಷನ್ ಎಲ್ಲ ವಿಡಿಯೋ ಮಾಡ್ಕೋಬೇಕಂತಂದು. ಈಗ ಎಷ್ಟು ಮಂತ್ ಅನುಷಾ? 6 months. ಹಾಂ 6 month ರನ್ನಿಂಗ್ ನೋಡ್ರಿ. ಈಗ ಫೈನ್. ಅಳಿಯ ಇಲ್ಲ ಸಸಿ ಯಾರು ಬರ್ತಾರ ಬರಲಿ, ಖುಷಿನ. ಯಾವ್ದು ಬಂದ್ರು ಖುಷಿನ. ಹಳೆಯ ಬಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಖುಷಿ. ಯಾಕಂದ್ರೆ ಆಲ್ರೆಡಿ ಈಗ ನಮ್ಮ ಮನ್ಯಾಗ ಹುಡುಗಿ ಅದಾಳ. ಅದಕ್ಕೆ ಓಕೆ. ನಿಮ್ಗೆ ಹೆಂಗೆ ಅನ್ನಿಸ್ತು? ಆಮೇಲೆ ಬ್ಲೆಸ್ ಮಾಡಿರಿ, ಎಲ್ಲ ಚಲೋ ಆಗಲಿ ಅಂತಂದು ಕಮೆಂಟ್ ಮಾಡಿರಿ. ಈಗ ಮಾರ್ಕೆಟ್ ಕಡೆ ಹೋಗ್ತೀವಿ. ಓಕೆ, ಆಟೋ ಬಂತು ನೋಡ್ರಿ. ಈಗ ಮಾರ್ಕೆಟ್ ಕಡೆ ಹೊಂಟೀವಿ. ಸ್ವಲ್ಪ ದೂರ ಆಗುತ್ತೆ, ಎಲ್ಲ ವಾಕೇಬಲ್ ಇದ್ರೆ ನಡ್ಕೊಂಡು ಹೋಗ್ಬಿಡ್ತಿದ್ವಿ. ಇವಾಗ ಮಾರ್ಕೆಟ್ ಕಡೆ ಬಂದ್ವಿ ನೋಡ್ರಿ. ಇಲ್ಲೇ ಪಾರ್ಲರ್ ಐತಿ ಮೇಲೆ. ನಾನು ಕಾಯಂ ಇಲ್ಲೇ ಮಾಡಿಸ್ತೀನಿ. ಥ್ರೆಡ್ಡಿಂಗ್, ಫೇಶಿಯಲ್, ಏನರ ಕ್ಲೀನಪ್ ಸಮಥಿಂಗ್ ಏನರ ಇದ್ರೂ ಇಲ್ಲೇ ಮಾಡಿಸ್ತೀನಿ. ನಾವು ಸ್ನೇಹ ಬ್ಯೂಟಿ ಪಾರ್ಲರ್ ಒಳಗೆ ಆಲ್ಮೋಸ್ಟ್ ಎಲ್ಲ ಇದು ಮಾಡಿಸ್ತೀನಿ ನೋಡ್ರಿ. ಏನು ಫೇಶಿಯಲ್ ಇರಲಿ, ಐಬ್ರೋ ಇರಲಿ, ಥ್ರೆಡ್ಡಿಂಗ್ ಏನೇ ಇದ್ರೂ ಮಾಡಿಸ್ತೀನಿ. ಇಲ್ಲೇ ಮೇನ್ ಮಾರ್ಕೆಟ್ನಾಗನ ಐತಿದ್ದು. ಮೇಲೆ ಐತಿ, ಫಸ್ಟ್ ಫ್ಲೋರ್. ಹಾಯ್ ಮಾಡ್ರಿ. ರಾಣಿ ಆಂಟಿ ನೋಡ್ರಿ. ಇವ್ರ ಕೈ ಕುಂತು ಬಿಟ್ಟೈತಿ. ಬೇರೆ ಎಲ್ಲೂ ಹೋದ್ರು ನಂಗೆ ಸಮಾಧಾನ ಆಗಲ್ಲ. ಇಬ್ರು ಇರ್ಲಿ ಏನೇ ಇದ್ರು ಇವರೇ ಮಾಡ್ತಾರ. ಆಮೇಲೆ ಹೆಂಗ ಇಬ್ರು ಕೆಟ್ಟೈತಿಪ್ಪ ಅಂದ್ರೆ ಅಷ್ಟು ನೀಟ್ ಮಾಡಿಕೊಡ್ತಾರ. ಅಷ್ಟು ನೀಟ್ ಶೇಪ್ ಎಲ್ಲ ಅಷ್ಟು ಮಸ್ತ್ ಕೊಡ್ತಾರ. ನನಗಂತೂ ಯಾವಾಗಿದ್ರು. ಎಷ್ಟು ವರ್ಷ ಆಯ್ತು ನಾ ಮಾಡ್ಸಕಂತ? 8 ವರ್ಷ. ನೀವು ಬಂದ ಎಷ್ಟು ವರ್ಷ ಆಯ್ತು? 12 ವರ್ಷ. ಅವ್ರು ಇಲ್ಲಿ ಬಂದ 12 ವರ್ಷ ಆತ್ರಿ. ಇದು ಶಾಪ್ ಎಲ್ಲ ಹಾಕಿ ನಾ ಇಲ್ಲಿ ಮಾಡ್ಸಕತ್ತಿ 8 ವರ್ಷ ಆತು. ಎಲ್ಲೇನು ಚೇಂಜ್ ಮಾಡೇ ಇಲ್ಲ. ನಾ ಇಬ್ರು ಅಷ್ಟೇ ಮಾಡಿಸ್ತೀನಿ, ಜಾಸ್ತಿ ಏನು ಮಾಡಿಸೋದಿಲ್ಲ. ಅದ ನನಗೆ ಒಂದು ಫೇಸ್ನಾಗ ಅಂದ್ರೆ ಅದೇ ಇಂಪಾರ್ಟೆಂಟ್ ಅಲ್ಲ. ಐಬ್ರೋ ಅಷ್ಟು ನೀಟಾಗಿರ್ತೈತಿ. ಜಗ್ ಇಷ್ಟ ನಂಗೆ. ಒಂದು 2-3 ಮೇಕಪ್ ಮಾಡಿಸೀನಿ. ನಾನು ಸೀಮಂತ ಮೇಕಪ್ ಮತ್ತು ಯಾವಾಗ್ರಿ ಅಮ್ಮು ಫಸ್ಟ್ ಇಯರ್ ಬರ್ಡೇ ಮೇಕಪ್ ಅವರ ಮಾಡ್ಯಾರ, ಆಂಟಿನೇ ಮಾಡ್ಯಾರ. ಮತ್ತು ಪವನನ ಮದುವೆಯಾಗ ಸೈಡರ್ ಮೇಕಪ್ನು ಮಾಡ್ಯಾರ. ಮಸ್ತ್ ಮಾಡಿದ್ರು ಮೇಕಪ್ ಅಂತೂ. ಅಷ್ಟು ನೀಟ್ ಮಾಡ್ತಾರೆ. ಯಾರೇ ಹಂಗೇನ್ರಿ ನಿಮ್ಗೆ ಬ್ರೈಡಲ್ ಮೇಕಪ್ ಆಗಲಿ, ಆಮೇಲೆ ಸೀಮಂತ ಮೇಕಪ್ ಆಗಲಿ, ಎನಿ ಪಾರ್ಟಿ ಮೇಕಪ್, ಫೇಶಿಯಲ್, ಹೇರ್ ಕಟ್ ಬೇಕಾದಿದ್ರು ಮಾಡಿಕೊಡ್ತಾರೆ. ಮಸ್ತ್ ಮಾಡ್ತಾರೆ. ನನ್ನ ಟ್ರಸ್ಟ್ ಮೇಲೆ ಬರ್ರಿ, ನೋಡಿರಿ, ಒಂದ್ಸಲ ಟ್ರೈ ಮಾಡಿರಿ. ಟ್ರೈ ಮಾಡಿ ಆಮೇಲೆ ಹೇಳ್ರಿ. ಮತ್ತೇನು ಸರ್ವಿಸ್ ಕೊಡ್ತೀರಿ? ಎಲ್ಲ ಅಂತ ವ್ಯಾಕ್ಸಿಂಗ್ ಸಮಥಿಂಗ್ ಎಲ್ಲ ಏನಿರುತ್ತೆ ಎಲ್ಲ ಮಾಡಿಕೊಡ್ತಾರೆ. ಐಬ್ರೋ ಆತ್ ನೋಡ್ರಿ, ಎಷ್ಟು ನೀಟ್ ಆಗೈತೆ ಐಬ್ರೋ ಅಂತೂ. ನೀಟ್ ಅನ್ಕಿನಾನು ನನಗಿಲ್ಲೆಲ್ಲ ಫುಲ್ ಹೆವಿ ಬೆಳೆದ್ಬಿಟ್ಟಿದ್ವು. ಥ್ರೆಡ್ಡಿಂಗ್ ಎಲ್ಲ ಮಾಡಿಸಿದೆ. ಒಂಥರ ಕ್ಲಿಯರ್ ಅನ್ಸತ್ತು ಫೇಸ್ ಅಂತೂ. ಚಲೋ ಮಾಡ್ಯಾರ. ಎಳ್ನೀರು ಕುಡಿಯಕ್ಕೆ ಬಂದೆ ನೋಡ್ರಿ. ಏನ್ರಿ ತಿನ್ನೋಣ ಅನ್ಕೊಂಡ್ವಿ, ಬಟ್ ಎಳ್ನೀರು ಕಾಣ್ತಾ ಎಳ್ನೀರ ಕುಡಿಯೋಣ ಅಂತಂದು ಅಕ್ಕಿಗೂ ಚಲೋ ಅಲ್ಲ, ಅದಕ್ಕೆ ಎಳ್ನೀರ ಕುಡಿಯಾಕತ್ತೀವಿ.
ನೀರು ಭಾಳ ಚಲೋ. ಎಳೆ ಕೊಬ್ಬರಿ ತೊಗೊಂಡು ನಾವು ನೋಡ್ರಿ, ಅದ್ರೊಳಗೆ ಎಲೆ ಕೊಬ್ಬರಿ ಇತ್ತ. ಅಟ್ಟ ಹಂಗೆ ಪ್ರೆಗ್ನೆನ್ಸಿ ಒಳಗೆ ಕ್ರೇವಿಂಗ್ಸ್ ಆಮೇಲೆ ಏನು ಹೇಳಿದ್ರು ಕೊಡಬೇಕನ್ಸುತ್ತೆ, ತಿನ್ಬೇಕನ್ಸುತ್ತೆ. ಆಕೆ ಏನೋ ಕೇಳಂದ್ರು ಕೊಡಿಸ್ಬಿಡ್ಬೇಕು ಅನಿಸುತ್ತೆ ಈಗ. ಸ್ವಲ್ಪ ಸ್ಟೇಷ್ನರಿ ಶಾಪಿಗೆ ಬಂದೆ ನೋಡ್ರಿ. ಇಲ್ಲೇ ಮೆಹಂದಿ ಪೌಡ್ರ್ ತೊಗೊಂಡೆ. ನಾ ಯಾವಾಗಲೂ ಯೂಸ್ ಮಾಡೋದು ಪ್ರೇಮ್ ದುಲ್ಹನ್ ಮೆಹಂದಿ. ಆಮೇಲೆ ಒಂದಿಷ್ಟು ಸ್ಟಿಕ್ಕರ್ಸ್ ತೊಗೊಂಡಿನಿ ಸಣ್ಣ ಸಣ್ಣ. ಅನ್ಷ ರಬ್ಬರ್ ಬ್ಯಾಂಡ್ ನೋಡಕತ್ತ ಚಂದ ಕಲರ್. ಒಂದಿಷ್ಟು ರಬ್ಬರ್ ಬ್ಯಾಂಡ್ಸ್ ತೊಗೊಂಡೇವಿ ನೋಡ್ರಿ. ಕಲರ್ ಆ್ಯಕ್ಚುಲಿ ನನ್ನ ಕೂದಲಿಗೆ ಸೂಟ್ ಆಗ್ತಾವೆ. ಮತ್ತು ಅವು ಅಂತ ಬರೀ ಈ ಟೈಪ್ ಅಂತೂ ಹಾಕ್ಕೊಳಕ್ಕಾಗಲ್ಲ, ಎಲ್ಲ ಕಟ್ಟಾಗೆ ಬಿಡ್ತೈತೆ ನನ್ನ ಕೂದಲಿಗೆ. ಇದನ್ನ ಯಾವಾಗಲೂ ಹಾಕ್ಕೊಳ್ಳೋದು ನಾ ಈ ಟೈಪು. ಬೇರೆ ತೋರಿಸ ಈಕೆ ಕ್ಲಿಪ್ ನೋಡಾಕತ್ತ ನೋಡ್ರಿ. ನಮ್ಮ ಅಣ್ಣಾಜಿ ಅವ್ರು ಸಿಕ್ಕಾರ ನೋಡ್ರಿ. ಅಮ್ಮು ಅವ್ರ ಫೇವ್ರೇಟ್ ಮಾಮ ಇವ್ರು. ಬಡಿಸ್ಕೊಳ್ಳೋ ಮಾಮ ನೋಡ್ರಿ. ಈಗ ಶಾಪಿಂಗ್ ಎಲ್ಲ ಮುಗಿಸಿದ್ವಿ. ಒಂಚೂರು ಸಣ್ಣ ಪುಟ್ಟ ಹಂಗೆ ಸ್ಟೇಷ್ನರಿ ತೊಗೊಂಡ್ವಿ. ಈಗ ಮನೆ ಕಡೆ ಹೊಂಟಿವಿ. ಈಗ ಒಂಚೂರು ಹುಬ್ಳಿಗೆ ಹೋಗೋಣ ಅನ್ನಕತ್ತಾರ. ಒಂದು ಸ್ವಲ್ಪ ಕೆಲಸ ಐತಿ, ಹೋಗಿ ಬರ್ತೀನಿ. ನೋಡು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಏನಪ್ಪ ಅಂದರೆ ಮಾರ್ಕೆಟಿಗೆ ಹೋಗಿ ಬಂದೆ. ಅಂದಂಗೆ ನಿಮ್ಗೆ ಆಟೋದಾಗ ಒಂದು ಸ್ವಲ್ಪ ಹೇಳಿದ್ದೆ ನಾನು ಹುಬ್ಳಿಗೆ ಹೋಗ್ಬೇಕೀಗ ಅಂತಂದು. ಆ್ಯಕ್ಚುಲಿ ಟೈಮ್ ಎಷ್ಟಾಗೈತೆ ರೀ? ಈಗ 7 ಗಂಟೆ 7:30 ಆಗೈತ್ರಿ. ಇವಾಗ ಹೊಂಟಿವಿ. ಏನಾಗೈತಿಪ್ಪ ಅಂದ್ರೆ ಟಿ ವಿ ಆ್ಯಕ್ಚುಲಿ ತೊಗೊಂಡಿದ್ವಿ, ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಅಂತಂದು ರಿಟರ್ನ್ ಒಯ್ದಿದ್ರು ಅದನ್ನು. ಈಗ ನಮ್ಗೆ ಟಿ ವಿ ಬೇಡ, ರಿಫಂಡ್ ಮಾಡಂದಿದ್ವಿ. ಆ್ಯಕ್ಚುಲಿ ಇವತ್ತು ಅಮೌಂಟ್ ಕೊಡ್ತಾರಂತ ತೊಗೊಂಡು. ಆದ್ರೆ ಇವತ್ತು ಒಂದು ಟಿ ವಿ ನೋಡಿಕೊಂಡು ಬಂದ್ರಾತಂತಂದು ಹೊಂಟೀವಿ. ಬರ್ರಿ ಹಂಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಏನೇನಾಗತ್ತೆ ಅಂತಂದು ಹೇಳ್ತೀನಿ. ಚಲೋ ಕದ ಹಾಕ್ರಿ ಹಂಗಾರೆ. ಹ್ಞೂ, ಇಲ್ಲೇ ಕುಸುಗಲ್ ರೋಡಿಗಿರೋ ರಿಲಯನ್ಸ್ ಡಿಜಿಟಲ್ನಾಗ ತೊಗೊಂಡೆ ನೋಡ್ರಿ. ಆ್ಯಕ್ಚುಲಿ ನಾವು ಫ್ರಿಜ್ ಮತ್ತು ಟಿ ವಿ ಇಲ್ಲೇ ತೊಗೊಂಡಿದ್ನಿ. ಅದು ಸ್ವಲ್ಪ ಟಿ ವಿ ಯಾಕೋ ಪ್ರಾಬ್ಲಮ್ ಬಂದೈತಿ. ಈಗ ಕೇಳೋಣ ಏನಂತಾರ ನೋಡೋಣ. ಇವತ್ತು ಪ್ಯಾಂಟ್ ಮುಟ್ಟಮ್ಮ, ಟಚ್ ಮಾಡಿ ತುಂಬ ಕೊಡು. ಎಲ್ಲಿ ಊಟ ಮಾಡಿದ್ರು? ಪೇಮೆಂಟ್ ರೀಫಂಡ್ ಆಯ್ತು ನೋಡ್ರಿ. ಇವಾಗ ನೋಡೋಣ ಟೈಮ್ ಐತಿ ಅಂದ್ರೆ ಟೈಮು 9 ಗಂಟೆ ಮೇಲೆ ಆಗೈತಿ. ನೋಡೋಣ, ಕೇಳ್ತೀನಿ ಪವನಾಗ ಸ್ಟೋರ್ ಓಪನ್ ಇದ್ರೆ ನೋಡ್ತೀವಿ ಇವತ್ತು, ಇಲ್ಲಪ್ಪ ಅಂದ್ರೆ ನಾಳೆ ನೋಡ್ತೀವಿ. ಒಂದು ಸ್ವಲ್ಪ ಏನಾರ ತಿನ್ಕೊಂಡು ಊರ ಕಡೆ ಹೋಗ್ತೀವಿ. ಈಗ ಪಂಚುರ್ಲಿ ಹೋಟೆಲಿಗೆ ಬಂದೀವಿ ನೋಡ್ರಿ ಊಟ ಮಾಡಕ್ಕಂತಂದು. ಸ್ವಲ್ಪ ಏನಾರ ತಿನ್ಕೊಂಡು ಊರ ಕಡೆ ಹೋಗ್ತೀವಿ. ಭಾಳ ಲಾಂಗ್ ಆಗತ್ತೈತಿ ವಿಡಿಯೋ. ನೋಡಿಲ್ಲ ಏನಿತ್ತು ನವಲ್ಗುಂದಕ್ಕೆ ಬಂದ್ವಿ ನೋಡ್ರಿ. ಊಟ ಮಾಡಿಕೊಂಡು ನವಲ್ಗುಂದಕ್ಕೆ ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನೋಡ್ರಿ. ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನಾಳಿನ ಬ್ಲಾಗ್ ಒಳಗೆ.